ಎಸ್ ಸರ್, ಕರ್ನಾಟಕ ಟಿವಿ ಆಯೋಜಿಸಿರುವಂತಹ ಈ ಕರುನಾಡ ಸುಧಾರಕರು ಕಾರ್ಯಕ್ರಮಕ್ಕೆ ಬಂದು ತಮಗೆ ಹೇಗೆ ಅನ್ನಿಸ್ತು? ನಾನು 5:30ಗೆ ಈ ಕಾರ್ಯಕ್ರಮಕ್ಕೆ ಬಂದ ತಕ್ಷಣವೇ ಎಂಟ್ರೆನ್ಸೇ ತುಂಬ ಇಂಪ್ರೆಸಿವ್ ಆಗಿತ್ತು. ಯಾಕಂದರೆ ಕರ್ನಾಟಕ ಟಿವಿಯ ನನ್ನ ಸ್ನೇಹಿತರು ಶಿವು ಅತ್ಯಂತ ಕಷ್ಟಪಟ್ಟು ಇದನ್ನು ಇಷ್ಟರ ಮಟ್ಟವರೆಗೂ ಕೂಡ ತೊಗೊಂಬಂದಿದ್ದಾರೆ. ಯಾಕಂದರೆ ನಾನು ಅದರ ಮೊದಲ ಕಚೇರಿಯನ್ನು ದಾಸರಳ್ಳಿಯಲ್ಲೂ ಕೂಡ ಉದ್ಘಾಟನೆಗೆ ನಾನು ಹೋಗಿದ್ದೆ. 2ನೇ ಕಚೇರಿಯನ್ನು ಕೂಡ ಇಲ್ಲಿ ಮಾಡಿದ್ದಾರೆ. ಆದರೆ ಇವತ್ತು ಕರ್ನಾಟಕ ಸುಧಾರಕರು ಅಂತಕ್ಕಂಥ ಒಂದು ಅದ್ಭುತ ಕಾರ್ಯಕ್ರಮವನ್ನು ನಾನು ಬಂದಾಗೆ ಅದು ಗೊತ್ತಾಗಿದ್ದಿಲ್ಲ, ಅಂದರೆ ನಮ್ಮ ಕಲ್ಪನೆಯಲ್ಲೂ ಕೂಡ ಇರ್ತಾ ಇರಲಿಲ್ಲ. ಮೊದಲನೇದಾಗಿ ನಾವು ಪ್ರಾರಂಭದಲ್ಲಿ ಹೋದಾಗ ಇಡೀ ಕರ್ನಾಟಕದ ಇತಿಹಾಸವನ್ನು ಸಾರ್ತಕ್ಕಂಥ ಅನೇಕ ಪ್ರಮುಖರ ಭಾವಚಿತ್ರಗಳನ್ನು ಹಾಕಿದರು. ಬಹುಶಃ ಕಲೆಕ್ಷನ್ನು ಎಲ್ಲೂ ಕೂಡ ನಾವು ಕೂಡ ನೋಡಿರಲಿಲ್ಲ, ಮೊದಲನೇ ಬಾರಿಗೆ ನಾವು ನೋಡಿರ್ತಕ್ಕಂಥದ್ದು. ಅದಕ್ಕಿಂತ ಅದ್ಭುತವಾಗಿರ್ತಕ್ಕಂಥದ್ದು ನಮ್ಮದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯನ್ನು ಉಪಯೋಗಿಸ್ಕೊಂಡು ನಮ್ಮ ಕರ್ನಾಟಕದ 1,500 ವರ್ಷದ ಇತಿಹಾಸ ಏನಿತ್ತಲ್ಲ ಅದನ್ನು ತುಂಬ ಅದ್ಭುತವಾಗಿ ಕರ್ನಾಟಕದ ಇತಿಹಾಸ, ಆ ವೈಭವ, ಆ ರಾಜ ಮಹಾರಾಜರುಗಳ ಆ ಶಿಲ್ಪಕಲೆ ಮತ್ತು ಪ್ರೋತ್ಸಾಹವನ್ನು ಯಾವ ಥರ ಕೊಡಿದ್ರು, ಯಾವ ರೀತಿ ನಮ್ಮ ಕರ್ನಾಟಕವನ್ನು ಎಲ್ಲಿಯವರೆಗೂ ವಿಸ್ತಾರ ಮಾಡಿದರು ನಮಗೆ ಗೊತ್ತಿರಲಿಲ್ಲ. ಅದ್ಭುತವಾದಂಥ 20 ನಿಮಿಷಗಳ ಆ ಒಂದು ವಿಡಿಯೋ ಚಿತ್ರವನ್ನು ಕೂಡ ನಾವು ನೋಡಿದ್ವಿ. ಬಹುಶಃ ಇಷ್ಟು ಕಲ್ಪನೆಯನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡಿದಂಥ ಶಿವು ಅವರಿಗೆ ಬಹುಶಃ ಮುಂದೆ ಇನ್ನೂ ಭವಿಷ್ಯ ಇದೆ ಮತ್ತು ಈ ಒಂದು ಟಿ ವಿ ಚಾನಲ್ ಏನಿದೆ ಕರ್ನಾಟಕ ಟಿ ವಿ ಚಾನಲ್ ಇನ್ನೂ ಅದ್ಭುತವಾಗಿ ಮೂಡಿ ಬರಲಿ ಅಂತಕ್ಕಂಥ ಮನದಾಳದ ಮಾತುಗಳನ್ನು ನಾನು ಹೇಳ್ತಾ ಇದ್ದೀನಿ. ಕರ್ನಾಟಕದಲ್ಲಿದ್ದೀವಿ, ಇವಾಗ ಕನ್ನಡಿಗರಾಗಿ ನಿಮ್ಗೆ ಎಷ್ಟು ಹೆಮ್ಮೆ ಇದೆ ಸರ್? ಕರ್ನಾಟಕದಲ್ಲಿ ನಾವು ಹುಟ್ಟಿರ್ತಕ್ಕಂಥದ್ದೇ ನಮ್ಮ ಪೂರ್ವಜನ್ಮದ ಪುಣ್ಯ. ಭಾರತದಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ರಾಜ್ಯ ಅಂದರೆ ಅದು ಕರ್ನಾಟಕ. ಎಲ್ಲ ರೀತಿಯಲ್ಲೂ ಕೂಡ ಎಲ್ಲವನ್ನು ನಮಗೆ ಕೊಟ್ಟಿರ್ತಕ್ಕಂಥ ತಾಯಿ ಆ ಚಾಮುಂಡೇಶ್ವರಿಯ ಆಶೀರ್ವಾದದಿಂದ ಇರ್ತಕ್ಕಂಥ ಈ ರಾಜ್ಯದಲ್ಲಿ ನಾವು ಕನ್ನಡಿಗರಾಗಿ ಹುಟ್ಟಿರ್ತಕ್ಕಂಥದ್ದೇ ನಮ್ಮ ಹೆಮ್ಮೆ ಅಂತ ಕೇಳ್ತೀನಿ. ಮತ್ತೆ ಜನ್ಮವನ್ನು ತಾಳಿದ್ರೆ ಈ ಕರ್ನಾಟಕದಲ್ಲೇ ಜನ್ಮವನ್ನು ತಾಳಬೇಕು ಅಂತಕ್ಕಂಥದ್ದು ನನ್ನ ಮತ್ತು ಎಲ್ಲ ಕನ್ನಡಿಗರ ಬಯಕೆ ಆಗಿರಬೇಕು. ಎಸ್ ಸರ್, ಇವಾಗ ಕರ್ನಾಟಕದಲ್ಲಿ ಇನ್ನೂ ಏನೇನು ಸುಧಾರಣೆಗಳಾಗಬೇಕು ನಿಮ್ಮ ಪ್ರಕಾರ? ಸುಧಾರಣೆಗಳು ಭಾಳಷ್ಟು ಆಗಬೇಕು. ಯಾಕಂದರೆ ನಾವು ಹಳೆಯ ಕರ್ನಾಟಕವನ್ನು ನೆನ್ಕೊಂಡ್ರೆ ಈಗ ನಾವು ಭಾಳ ತೀರಾ ಹಿಂದುಳಿದಿದ್ದೀವಿ. ನಾವು ಕೃಷ್ಣದೇವರಾಯನ ಕಾಲದಲ್ಲಿ ಮುತ್ತು ರತ್ನಗಳನ್ನು ರಸ್ತೆಯಲ್ಲಿಟ್ಟು ಮಾರಾಟ ಮಾಡ್ತೇವೆ ಅಂತಕ್ಕಂಥ ವೈಭವವನ್ನು ನೋಡಿದ್ದೀವಿ. ಸದ್ಯಕ್ಕೆ ಅಷ್ಟು ಮಾಡೋದು ಬೇಡ, ಇವತ್ತು ಪ್ರಗತಿಯನ್ನು ಸಾಧಿಸಬೇಕು. ಇವತ್ತು ನಮ್ಮ ಬೆಂಗಳೂರನ್ನೇ ನೋಡಿಕೊಂಡ್ರೆ ಇಡೀ ಕರ್ನಾಟಕದ ಪರಿಸ್ಥಿತಿ ನಮ್ಗೆ ಅರ್ಥ ಆಗ್ತದೆ. ಯಾಕಂದರೆ ಇಲ್ಲಿ ಟ್ರಾಫಿಕ್ ಸಮಸ್ಯೆ, ಜಗದ್ವಿಖ್ಯಾತವಾದಂಥ ಕೆಂಪೇಗೌಡರು ಕಟ್ಟಿದಂಥ ಬೆಂಗಳೂರು ಇವತ್ತು ವಿಶ್ವದಲ್ಲಿ ಗಮನವನ್ನು ಸೆಳೀತಾ ಇರ್ತಕ್ಕಂಥದ್ದು ಟ್ರಾಫಿಕ್ ಸಮಸ್ಯೆ, ರಸ್ತೆಯಲ್ಲಿ ಗುಂಡಿ, ಕಸ, ಈ ಥರ ಬೇರೆ ಬೇರೆ ಮತ್ತು ಈ ಕಾನೂನು ಸುವ್ಯವಸ್ಥೆ ಇವೆಲ್ಲ ಕೂಡ ಇದೆ. ಅದು ಕಾರಣ ಏನೇ ಇರ್ಬೋದು, ಆದರೆ ನಾವು ದೇಶದಲ್ಲಿ ಕರ್ನಾಟಕ ಒಂದು ಮುಂಚೂಣಿಯಲ್ಲಿರಬೇಕು. ಎಲ್ಲ ಪ್ರಗತಿಯಲ್ಲಿರ್ಬೋದು, ಕಾನೂನು ಸುವ್ಯವಸ್ಥೆಯಲ್ಲಿರ್ಬೋದು, ಎಲ್ಲ ರೀತಿಯಲ್ಲೂ ಕೂಡ ಮುಂದುವರಿಬೇಕು ಅಂತಕ್ಕಂಥದ್ದು ಕೇವಲ ನಾವು ಭಾಷಣ ಮಾಡಿದ್ರೆ ಹೇಳಲ್ಲ, ನಾವು ಕೂಡ ಕೈ ಜೋಡಿಸ್ಬೇಕು. ಇವತ್ತು ಸರ್ಕಾರ ಜೊತೆಯಲ್ಲಿ ನಾಗರಿಕರು ಜೊತೆಯಲ್ಲಿ ಸೇರಿದಾಗ ಮಾತ್ರ ನಾವು ಕಲ್ಪನೆಯ ಕರ್ನಾಟಕವನ್ನು ಕಟ್ಟಬಹುದು. ಯಾರಾಗ್ತಾರೆ MLA ಅಭ್ಯರ್ಥಿ 2028? ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.